ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಪ್ರೀತಿಯ ಹಾಗೂ ಆತ್ಮೀಯ ನಮಸ್ಕಾರಗಳು. ಇದು ನಿರ್ದೇಶಕ ಅನ್ನೋ ನಿರ್ದೇಶಕ ಸರಣಿ ಚೆಲುವೆ ನೋಡಲು ಚಿತ್ರದ ತೆರೆಯ ಹಿಂದಿನ ಅಸಲಿ ಕಥೆಗಳ ಸರಣಿ ಹೆಜ್ಜೆ 23. ಈ 23ನೇ ಹೆಜ್ಜೆಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸತ್ಯಮೇವ ಜಯತೆ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ನೋಡಿದ್ರಿ, ಪ್ಯಾರಿಸ್ ಒಂದು ಅನುಭವನ ಹೇಳಿದೆ, ರೀಲ್ ಎಕ್ಸ್ಪೋಸ್ ಹೇಗಾಯಿತು ಅನ್ನೋದು ಹೇಳಿದೆ. ಸರಿ 10 ದಿವಸ ಕೆಲಸ ಮಾಡಿರಲಿಲ್ಲ, ಬಟ್ ಕೆಲಸ ಮಾಡಲೇಬೇಕಲ್ಲ, ಮುಂದುವರಿಲೇಬೇಕು. ಆ ನಿಟ್ಟಿನಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಈ ಹಂಸಲೇಖ ಸಾಂಗ್ನ ಸ್ಟಾರ್ಟಿಂಗ್ ಪೋರ್ಷನ್ನ ನಾನು ಅಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ರೂಮ್ನಲ್ಲಿ ಅಂತ. ಸೊ ಹಾಗಾಗಿ ಆ ಒಂದು ಪೋರ್ಷನ್ನ ನಾನು ಏನು ಮಾಡಿದೆ, ನನಗೆ ಈ ಸನಮ್ ತೆರಿ ಕಸಮ್ ಅಂತ ಕಮಲ್ ಹಾಸನ್ ಸರ್ದು ತುಂಬ ಇಷ್ಟವಾದ ಸಿನಿಮಾ. ಇನ್ಫ್ಯಾಕ್ಟ್ ಹರಿ ಸರ್ ಹತ್ರ ಆ ಫ್ಲೇವರ್ ಇರಲಿ ಅಂದ್ಬಿಟ್ಟು ಆ ಸಾಂಗಲ್ಲಿ ಕೂಡ ನಾನು ಅದೇ ಥರದ್ದು ಬರಲಿ ಅಂದ್ಬಿಟ್ಟು ಹಂಸಲೇಖ ಕಿತ್ತನೆ ಬಿತ್ತು ಕರಲಿ ಸುತ್ತಮ್ ಸ್ವಲ್ಪ ನನಗೆಲ್ಲೋ ಅಂದರೆ ನಾಟ್ ಎಕ್ಸಾಕ್ಟ್ಲಿ ದಟ್, ಬಟ್ ಆ ಫ್ಲೇವರ್ ಬೇಕು ಅನ್ನೋದೊಂದು ಐಡಿಯಾ ಇತ್ತು. ಯಾವಾಗ ನನಗೆ ಇಲ್ಲಿ ರೋಮ್ನಲ್ಲಿ ಓಪನಿಂಗ್ ಪೋರ್ಷನ್ಸ್ನ ಶೂಟ್ ಮಾಡೋದಕ್ಕಾಗಲಿಲ್ವೋ ಆಗ ನಾನು ಡಿಸೈಡ್ ಮಾಡಿದೆ ಮಾನ್ಯತಾನಲ್ಲಿ. ಅವಾಗೆಲ್ಲ ಮಾನ್ಯತಾ ಒಂದು ಹೊಸದಲ್ವಾ, ಬಿಲ್ಡಿಂಗ್ಸ್ ಎಲ್ಲ ಸ್ವಲ್ಪ ಅಬ್ರಾಡ್ ಬಿಲ್ಡಿಂಗ್ಸ್ ಥರನೇ ಇತ್ತು. ಒಂದು ಬಸ್ ಒಳಗಡೆ ಎಲ್ಲ ನಮ್ಮ ಕಲಾವಿದರು, ಬಸ್ ಸ್ಟಾಪ್ ಮೇಲೆ ಶಿವಣ್ಣ. ಬಹುಶಃ ಇದೆಲ್ಲ ನಾನು ಅದನ್ನೇ ಕಾಪಿ ಮಾಡಿದ್ದೀನಿ. ಕಮಲ್ ಹಾಸನ್ ಸರ್ದು ಏನು ಸನಮ್ ತೆರಿ ಕಸಮಲ್ಲಿ ಶಾರ್ಟ್ಸ್ಗಳಿತ್ತು ಬಸ್ ಮೇಲ್ಗಡೆ, ಅದೇ ಥರ ಬಸ್ ರೂಫ್ ಓಪನಿಂಗ್ ಕರೆಸಿ ಅಲ್ಲೆಲ್ಲ ಕೆಲವು ಇದು ಮಾಡಿದೆ. ಈ ಕಲರ್ ಟೋನು ಮತ್ತೊಂದು ಮಗದೊಂದು, ಯಾಕೆಂದರೆ ಇದು ಬಸ್ ಇಂಟೀರಿಯರ್ ಆಗಿರೋದ್ರಿಂದ ನನಗೆ ಅಷ್ಟು ಹೊಡೆಯಲ್ಲ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತು. ಆ್ಯಂಡ್ ಮೇಲ್ಗಡೆ ಕೂಡ ಒಂದೆರಡು ಶಾರ್ಟ್ ತೆಗೆದಿರಿ, ಬಟ್ ಅದು ಒಂದು ಪಟ್ ಅಂತ ಬಂದು ಹೋಗ್ಬಿಡುತ್ತೆ, ಹಂಗಾಗಿ ಗೊತ್ತಾಗಿಲ್ಲ. ಸೊ ಆ ಒಂದು ಪೋರ್ಷನನ್ನು ನಾವು ಅಲ್ಲಿ ಅಂದರೆ ಇಲ್ಲಿ ಮಾನ್ಯತಾ ಹತ್ರ ಚೀಟ್ ಮಾಡಿದ್ದು. ಅದು ರೋಮಲ್ಲಿ ನಡೆಯೋದು. ಸೊ ಬಸ್ ಇಂಟೀರಿಯರು ಗ್ಲಾಸಿಂದ ನಾನು ಫ್ರೇಮ್ ಇಟ್ಟರು ಆ ಮಾನ್ಯತಾ ಬಿಲ್ಡಿಂಗಲ್ಲಿ ಕಾಣುತ್ತೆ. ಆ ಬಿಲ್ಡಿಂಗ್ಸ್ ಎಲ್ಲ ಅವತ್ತಿನ ದಿವಸಗಳಲ್ಲಿ ಫಾರಿನ್ ಮ್ಯಾಚ್ ಮಾಡ್ಬೋದಾಗಿತ್ತು. ಸೊ ಈ ಥರದ್ದು ಒಂದು ಇದು ಮಾಡಿದ್ವಿ. ಅವತ್ತು ಒಂದು ಅದ್ಭುತವಾದ ಅನುಭವ ಅಂತಂದರೆ, ಇಡೀ ತಂಡಕ್ಕೆ ಶಿವಣ್ಣ ಅವ್ರ ಮನೆಯಲ್ಲಿ ಅದ್ಭುತವಾದ ಒಂದು ಊಟದ ವ್ಯವಸ್ಥೆನ ಮಾಡಿದ್ದು. ಮಧ್ಯಾಹ್ನ ಲಂಚ್ ಟೈಮ್ನಲ್ಲಿ. ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅವರ ಮನೆ ಒಡನಾಟ ತುಂಬ ಇತ್ತು. ಅಫ್ಕೋರ್ಸ್ ಇವಾಗಿಲ್ಲ, ಮೊದಲು ತುಂಬ ಇತ್ತು. ನಮ್ಮ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಮೊನ್ನೆವರೆಗೂ ಇತ್ತು. ಯಾಕೆ ಏನು ಒಡನಾಟ ಇಲ್ಲ ಅಂತ ನನ್ನ ಫೈನಲ್ ಎಪಿಸೋಡ್ನಲ್ಲಿ ಅವೆಲ್ಲವೂ ಯಾವುದೂ ನಿಮ್ಮ ಹತ್ರ ಮುಚ್ಚಿಡಲ್ಲ, ಎಲ್ಲವೂ ಒಂದೊಂದಾಗಿ ಹೇಳ್ತೀನಿ. ಹೇಳಿದರೆ ಯಾಕೆ ಶಿವಣ್ಣ ನಿನಗೆ ಮತ್ತೆ ಸೇರಿಸಿಲ್ಲ, ಯಾಕೆ ಮತ್ತೆ ಶಿವಣ್ಣ ನಿಂಗೆ ಸಿನಿಮಾ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ, ಇವೆಲ್ಲ ಕೆಲವರು ಮಹಾನುಭಾವರು ಪ್ರಶ್ನೆಗಳು ಕೇಳಿದ್ದಾರೆ. 2 ಸಿನಿಮಾ ಅಡ್ವಾನ್ಸ್ ಕೊಡಿಸಿದ್ದೀನಿ, ಒಂದಲ್ಲ 2 ಪ್ರೊಡಕ್ಷನ್ ಹೌಸಿಂದ. ಯಾವುದು ಏನೇನಾಯಿತು ನಾನು ಯಾವುದು ನಿಮ್ಮ ಹತ್ರ ಮುಚ್ಚಿಡಲ್ಲ, ಎಲ್ಲನೂ ಹೇಳ್ಕೊಂಡು ಹೋಗ್ತೀನಿ. ಇವಾಗ ಫಸ್ಟ್ ಇದನ್ನು ಮುಗಿಸ್ಬಿಡೋಣ. ಸೊ ಅವ್ರ ಮನೆಯಲ್ಲಿ ಊಟದ ವ್ಯವಸ್ಥೆ ಆಗಿತ್ತು. ಎಲ್ಲರೂ ನಮ್ಮ ದತ್ತಣ್ಣ, ಶಾಂತಮ್ಮ, ಅದೆಲ್ಲ ನೋಡೋಕ್ಕೆ ಖುಷಿಯಾಗುತ್ತೆ. ಚಂದ್ರು ಸರ್ ಇಲ್ಲ, ಚಂದ್ರು ಸಾರು ರಿಕವರ್ ಆದಮೇಲೆ ಬಂದಂಥದ್ದು ಇದು. ಬಟ್ ಅವರು ಈ ಸಾಂಗಲ್ಲಿ ಇರಲಿಲ್ಲ, ಆದರೆ ಬೇರೆ ಪೋರ್ಷನ್ಸ್ನ ಶೂಟ್ ಮಾಡಬೇಕಾಗಿತ್ತು. ಆಮೇಲೆ ಈ ಊಟಕ್ಕೆ ಅಂತ ಬಂದಿದ್ದರು. ಈ ಸಾಂಗಲ್ಲಿ ಅಫ್ಕೋರ್ಸ್ ರೋಮಲ್ಲಿ ಚಂದ್ರು ಅವ್ರು ಇರಲಿಲ್ಲ, ಇಲ್ಲಿ ಇದು ಮಾಡೋಕ್ಕಾಗಿಲ್ಲ. ಬಟ್ ಅವ್ರ ಮನೆ ಊಟಕ್ಕೆ ಬಂದಿದ್ದರು. ನೀವು ಚಂದ್ರು ಅವ್ರು ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ವಿಜುವಲಲ್ಲಿದ್ದಾರೆ, ತುಂಬ ವೀಕ್ ಆಗಿದ್ದಾರೆ ಅವರು. ನಾನ್ ವೆಜ್ ಅವಾಗ ತಿನ್ನಕ್ಕೆ ಬೇರೆ ಸ್ಟಾರ್ಟ್ ಮಾಡಿದ್ರು, ಅದನ್ನು ಹೇಳಿದ್ದಾರೆ ಅವರು. ಸೊ ಚಂದ್ರು ಸಾರು, ಶಾಂತಮ್ಮಾಜಿ, ಸಂಗೀತ ಅವರು, ಸೊನಾಲ್ ಚೌಹಾನ್ ಅವರು, ಶಿವಣ್ಣ ಅವರ ಮನೆಯಲ್ಲೇ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಭೇದ ಭಾವ ಇಲ್ಲದೆ. ನಾನು ಯಾವಾಗಲೂ ಹೇಳ್ತಿದ್ದೆ, ಅವ್ರ ಮನೆ ಒಂದು ಧರ್ಮಸ್ಥಳ ಇದ್ದಂಗೆ. ಅನ್ನಕ್ಕೆ ಯಾವತ್ತೂ ಆ ಮನೆಯಲ್ಲಿ ಕೊರತೆ ಇಲ್ಲ. ಯಾರೇ ಹೋಗಲಿ, ಎಷ್ಟೊತ್ತಿಗೆ ಹೋಗಲಿ, ಏನಾದರೂ ಹೊಟ್ಟೆ ತುಂಬಿಸ್ಬಿಟ್ಟೆ ಕಳಿಸೋದು. ಅದು ಅವ್ರ ತಂದೆಯವರಿಂದ ಅವರ ಮನೆತನಕ್ಕೆ ಬಂದಿರೋ ಒಂದು ಬಳುವಳಿ, ಒಂದು ಪದ್ಧತಿ. ಸೊ ಎಲ್ಲರೂ ಟೆಕ್ನಿಷಿಯನ್ಸು, ಆರ್ಟಿಸ್ಟು ಆ ಒಂದು ಊಟನ ಎಂಜಾಯ್ ಮಾಡಿದ್ರು. ಅದರದ್ದು ಕ್ಲಿಪ್ಪಿಂಗ್ಸು ಕೂಡ ನಾನು ಹಾಕ್ತೀನಿ, ನೀವು ಒಮ್ಮೆ ನೋಡಿ. ಸೂಪರ್ ಆಗಿದೆ. ನಾನು ಚಿಕನ್ ಇದನ್ನ ವಾಪಸ್ ತಿನ್ನಕ್ಕೆ ಮಾಡಿದ್ದೀನಿ. ದೇವ್ರ ಮೇಲೆ ಪ್ರಸಾದ ತಿಂದಂಗೆ. ಮೃಷ್ಟಾನ್ನ ಭೋಜನ ಸಿಗ್ಬೇಕಾದ್ರೆ ಬಹಳ ಖುಷಿ ಆಗುತ್ತೆ. ಬಹಳ ಚೆನ್ನಾಗಿದೆ. ಅನ್ನದಾತ ಸಿಕ್ಕಿದೆ ಬಾಬಾ. I feel like I'm in Jannat. Sakadal. First class. I'm doing a sweet diet. Try. ವೆಜಿಟೇರಿಯನ್ ಅಂತ ಅಲ್ಟಿಮೇಟ್. ಆಲ್ವೇಸ್ ಐ ಲವ್ ಮೈ ಯೂನಿಟ್. ಐ ವಾಂಟ್ ಟು ಬಿ ವಿತ್ ದೆಮ್ ಟಿಲ್ ಐ ಡೈ. ನೋಡಿದ್ರಿ ಅಲ್ಲ. ಸೊ ಇಂಥ ಒಂದು ಅದ್ಭುತವಾದ ದಿನ, ಅದ್ಭುತವಾದ ಇದಾಯಿತು. ಇದಾದಮೇಲೆ ಕೆಲವು ಪ್ಯಾಚ್ ವರ್ಕ್ಗಳು ರಿಮೈನಿಂಗ್ ಇತ್ತು. ಏನಂತಂದರೆ ತರುಣ್ ಸುಧೀರ್ ಅವ್ರದ್ದು, ಸೋನಾಲ್ ಚೌಹಾನ್ ಅವ್ರದ್ದು ಆ್ಯಂಡ್ ಶಿವಣ್ಣ ಅವ್ರದ್ದು ಒಂದು
ಮದುವೆ ಹಿಂದಿನ ದಿವಸ ನಡೆಯುವಂಥ ಒಂದು ಸನ್ನಿವೇಶ. ಅದನ್ನು ಈಗಲ್ಟನ್ ರೆಸಾರ್ಟಲ್ಲಿ ನಾನು ಇಂಟೀರಿಯರ್ ರೂಮಲ್ಲಿ ತರುಣ್ ಆ್ಯಂಡ್ ಶಿವಣ್ಣ ಅವ್ರ ಮೇಲೆ ಶೂಟ್ ಮಾಡಿದೆ, ಆ್ಯಂಡ್ ಶಿವಣ್ಣ ಆ್ಯಂಡ್ ಸೊನಾಲ್ ಅವ್ರ ಮೇಲೆ ಶೂಟ್ ಮಾಡಿದೆ. ಆ್ಯಂಡ್ ಇಲ್ಲಿ ಈ ಹಂಸಲೇಖ ಸಾಂಗ್ ಒಂದು 4 ಅವರ್ಸಲ್ಲಿ ಕೆಲಸ ಮುಗಿದೋಯ್ತು. ಅಲ್ಲಿ ಕೆಳಗಡೆ ಈ ಒಲವೇ ನಿನ್ನ ನೋಡಲು ಬಿಟ್ಸ್ ಕೂಡ ಅಲ್ಲೇ ಮಾನ್ಯತಾ ಟೆಕ್ ಪಾರ್ಕಲ್ಲಿರೋ ಶಿವಣ್ಣ ಅವ್ರ ಮನೆ ಹತ್ರ ಪಾರ್ಕ್ ಹತ್ರ ಕೆಲವು ಶಾರ್ಟ್ಸ್ಗಳನ್ನ ತೆಗೆದೆ. ಆ್ಯಂಡ್ ಅದಾದಮೇಲೆ ಈಗಲ್ಟನ್ನಲ್ಲಿ ನಾನು ಹೇಳಿದ್ನಲ್ಲ, ಅಲ್ಲೂ ಕೂಡ ಸೋನಾಲ್ ಅವ್ರದ್ದು ಕೆಲವು ಈ ಒಲವೇನಿನ ನೋಡಲು ಹಾಡುಗಳದ್ದು ಕೆಲವು ಭಾಗಗಳನ್ನ ತೆಗೆದೆ. ಎಲ್ಲವೂ ಒಂದೊಂದಾಗಿ ಚಿತ್ರೀಕರಣ ಮುಗಿಸ್ಕೊಂಡು ಏನೇನು ಕುಂಬಳಕಾಯಿ ಹೊಡೆಯುವಂಥ ಒಂದು ಸಂದರ್ಭ, ಅಂದರೆ ಫೈನಲ್ ಡೇ ಶೂಟಿಂಗ್ ಮುಗಿಯುವಂಥ ಒಂದು ಸಂದರ್ಭ. ಇಲ್ಲಿ ಬಹುಶಃ ನನ್ನ ಮಾಹಿತಿಗೆ, ನನಗೆ ಜ್ಞಾನಕ್ಕೆ ಪ್ರಕಾರ ಶಿವಣ್ಣ ಅವರ ಮನೆ ಒಳಗಡೆ, ಅಂದರೆ ಆ ಪ್ರೆಮಿಸಸ್ ಒಳಗಡೆ ಫಸ್ಟ್ ಸಿನಿಮಾ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿದ್ದು ನಮ್ಮ ಚಲವೇ ನೀನು ನೋಡಲು ಚಿತ್ರತಂಡ ಅಂತಲೇ ಧೈರ್ಯವಾಗಿ ಹೇಳ್ತೀನಿ. ಅದಕ್ಕೆ ಮುಂಚೆ ಯಾವುದೂ ಮಾಡಿರಲಿಲ್ಲ ಅವರು, ಅಂದರೆ ಆ ಮನೆಗೆ ಶಿಫ್ಟ್ ಆಗಿದ್ದೇ ಹೊಸದವರು. ಅದಾದಮೇಲೆ ತುಂಬ ಸಿನಿಮಾಗಳು ಮಾಡಿದ್ದಾರೆ, ಎಲ್ಲ ತಂಡಕ್ಕೂ ಊಟ ಕರೆಯೋದು ಅದು ಅವ್ರದ್ದು ವಾಡಿಕೆ ಅವ್ರದ್ದು. ಬಟ್ ಒಂದು ಸಿನಿಮಾ ಕ್ಯಾಮ್ರಾ ಅಂತ ಇಟ್ಬಿಟ್ಟು ನಾವು ಚಲವೇ ನಿನ್ನ ನೋಡಲುದನೇ ಅಲ್ಲಿ ಶೂಟ್ ಮಾಡಿದ್ದು. ನಿಮ್ಗೆ ಹೇಳಿದ್ದಲ್ಲ ನಾನು, ಒಂದು ಬಿಟ್ಟು ಮಿಕ್ಸ್ ಇದ್ದೆ ಅಂತ. ಈಸ್ ದ ಗಾನ ಗಂಧರ್ವ, ಹೀಸ್ ರಸಿಕರ ರಾಜ, ಹೀಸ್ ನಟ ಸಾರ್ವಭೌಮ, ಹೀಸ್ ದ ವೀರಕೇಸರಿ, ಹೀಸ್ ಕಲಾರತ್ನ, ಹೀಸ್ ಕೆಂಟಕಿ ಕರ್ನಲ್, ಹೀಸ್ ಭಕ್ತರ ರಾಜ, ವಿ ಕಾಲ್ ಮುತ್ತು ರಾಜ. ಆ ಒಂದು ಹರಿಸರ್ ಅವರು ಅದ್ಭುತವಾದ ಮಾಡಿರೋ ಆ ಒಂದು ಬಿಟ್ಗೆ, ಆ ಒಂದು BGMಗೆ ಹೆಂಗೆ ಶಾರ್ಟ್ ತೆಗಿಬೇಕು ಅಂದ್ಕೊಂಡಾಗ ನನ್ನ ತಲೆನಲ್ಲಿ ಯಾವಾಗ ಬಂದಿದ್ದ ಐಡಿಯಾ, ಅಣ್ಣವ್ರ ಗೆಟಪ್ನೇ ಶಿವಣ್ಣ ಅವ್ರಿಗೆ ಹಾಕ್ಸೋಣ. ಒಂದೊಂದು ಹೀಸ್ ದ ಗಾನ ಗಂಧರ್ವ ಅಂದ ತಕ್ಷಣ ಹೊಸ ಬೆಳಕು, ಒಂದು ಫ್ರೇಮಲ್ಲಿ ಅಣ್ಣವರು ಆ ಬ್ಲೂ ಜುಬ್ಬ ಆ್ಯಂಡ್ ಮೈಕ್ ಇಟ್ಕೊಂಡಿರೋದು, ಆ ಥರ ಒಂದು ಮುತ್ತಿನ ಕತೆ ಅಂದಾಗ ಒಂದು ಮುತ್ತಿನ ಕಥೆದು, ಸಿಪಾಯಿ ರಾಮುದು ಒಂದು ಅಣ್ಣವ್ರದ್ದು, ಈ ಥರದ ಎಲ್ಲ ಅವರಿಬ್ಬರದು ಸ್ಪ್ಲಿಟ್ ಸ್ಕ್ರೀನಲ್ಲಿ, ಈ ಕಡೆ ಶಿವಣ್ಣವರು ಈ ಕಡೆ ಅಪ್ಪಾಜಿ, ಈ ಥರದೊಂದು ಮಾಡೋಣ. ಇದು ಥಿಯೇಟ್ರಲ್ಲಿ ಹಬ್ಬ ಮಾಡಿಬಿಟ್ರು. ಅಂದರೆ ನೀವುಗಳೆಲ್ಲ ಹಬ್ಬ ಮಾಡಿದ್ರಿ, ಅದರದ್ದು ನನ್ನ ಹತ್ರ ದಾಖಲೆ ಇದೆ, ಅದನ್ನು ಹಾಕ್ತೀನಿ ಬಿಡುಗಡೆ ದಿವಸ ಅಂತ ಬಂದಾಗ. ಸೊ ಆ ಬಿಟ್ಟೊಂದು ಶೂಟಿಂಗ್ ಮಾಡಬೇಕಾಗಿತ್ತು. ಶಿವಣ್ಣ ಅವರ ಮೇಕಪ್ ಮ್ಯಾನ್ ನಾಣಿ ಅವರಿಗೆ ನಾನು ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ನಾಣಿ ಸರ್, ನಮ್ಮ ಇದ್ದ ಆ ಒಂದು ಶಾರ್ಟ್ ಸ್ಪ್ಯಾನಲ್ಲಿ ನೀವು ಆ ಗೆಟಪ್ಗಳು, ಅಂದರೆ ಒಂದು ಭಕ್ತ ಕುಂಬಾರಂದಿರ್ಬೋದು, ಇನ್ಫ್ಯಾಕ್ಟ್ ಭಕ್ತ ಕುಂಬಾರನ ಶಿವಣ್ಣನ ಆ ಒಂದು ಗೆಟಪ್ ನೋಡಿ ಸಂದೇಶ್ ನಾಗರಾಜ್ ಅವ್ರು ಬಂದು ಅಡ್ವಾನ್ಸ್ ಕೊಟ್ಟಿದ್ದರು. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಈ ಥರದ ಕ್ಯಾರೆಕ್ಟರ್ ಬೇಸ್ಡ್ ಒಂದು ಮಾಡೋಣ ಅಂತ. ಆ್ಯಂಡ್ ಭಕ್ತ ಪ್ರಹ್ಲಾದ ಅದರದ್ದೊಂದು ಪೋಸ್ಟ್ರು ಬೇರೆ ಮಾಡಿದ್ದೆ ನಾನು, ರೋಮ್ ಕಲೋಸಿಯಂ ಮುಂದೆ ಭಕ್ತ ಪ್ರಹ್ಲಾದ ಶಿವಣ್ಣ ಗದೆ ಇಟ್ಕೊಂಡು ನಿಂತಿರೋ ಥರ. ಏನಿದೆಲ್ಲ ಗಿಮಿಕ್ಗಳಷ್ಟೇ, ಜನನ ಸಿನಿಮಾ ಥಿಯೇಟ್ರ್ ಒಳಗಡೆ ತರೋದಕ್ಕೆ ಗಿಮಿಕ್ಗಳು. ಇದು ಅವತ್ತು ಟೆಕ್ನಿಕ್ಯಾಲಿಟಿ ಇಷ್ಟು ಡೆವಲಪ್ ಆಗಿರಲಿಲ್ಲ. ಮುಂಬೈ ಆ್ಯಡ್ ಲ್ಯಾಬ್ಸಲ್ಲಿ ಇದ್ರ CG ಕೆಲಸಗಳು ನಡೆದಿದ್ದು. ಅಲ್ಲಿ ಬ್ಯಾಕ್ಗ್ರೌಂಡ್ ನೀವು ಡೀಟೇಲಾಗಿ ಅಬ್ಸರ್ವ್ ಮಾಡಿದ್ರೆ ನೋಡಿ, ಅಣ್ಣವರ ಒಂದು ಬ್ಯಾಕ್ಗ್ರೌಂಡಲ್ಲಿ ಏನು ಬರುತ್ತೆ, ಕಾಸ್ಟ್ಯೂಮು ಹೇರ್ ಸ್ಟೈಲ್ ಹಾಗೆ ಮಾಡಿದ್ದೀವಿ, ಬಟ್ ಬ್ಯಾಕ್ಗ್ರೌಂಡು ಕೂಡ ಅಣ್ಣವರ ವಿಜುವಲಲ್ಲಿ ಏನು ಬ್ಯಾಕ್ಗ್ರೌಂಡ್ ಬರುತ್ತೆ ಅದೇ ಬ್ಯಾಕ್ಗ್ರೌಂಡ್ನ ತೆಗೆದು ಇಲ್ಲಿ ಶಿವಣ್ಣವ್ರಿಗೂ ಹಾಕಿದ್ದು. ಅವಾಗ ಅದು ಸ್ವಲ್ಪ ಅಥೆಂಟಿಕ್ ಆಗಿರುತ್ತೆ, ರಿಯಾಲಿಟಿಯಿಂದ ಇರುತ್ತೆ ಅಂತ ಅವತ್ತು ಎಲ್ಲ ಅಚ್ಚುಕಟ್ಟಾಗಿ ಆ ಶೂಟಿಂಗ್ಗಳಾಯಿತು. ಅಂದರೆ ಆ ಸ್ಟಿಲ್ಸ್ ನೋಡೋಕ್ಕೆ ತುಂಬ ಶಿವಣ್ಣವ್ರಿಗೂ ಎಕ್ಸೈಟ್ಮೆಂಟ್ ಇತ್ತು, ಅಥವಾ ರಶಸ್ ನೋಡೋದಕ್ಕಿತ್ತು, ಹೆಂಗೆ ಕಾಣಿಸ್ತೀನಿ ನಾನು ಅಪ್ಪಾಜಿ ಗೆಟಪ್ಪಲ್ಲಿ, ಯಾವ ಥರ ಕಾಣಿಸ್ತೀನಿ ಅಂತ. ಸೊ ನಾನಂತೂ ಅವರು ಒಂದೊಂದು ಗೆಟಪ್ಪಲ್ಲೂ ಅವ್ರ ಜೊತೆಗೆ ಹೋಗಿ ಫೋಟೋ ತೆಗೆಸ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿ ಕಾಣ್ತಿದ್ರು, ಅಷ್ಟು ಒಂದು ನಾಣಿಯವ್ರ ಕೆಲಸ ಅಷ್ಟು ಸೊಗಸಾಗಿತ್ತು. ನಾನು ಫೋಟೋಸು ಹಾಕ್ತೀನಿ, ಒಂದೊಂದು ಗೆಟಪ್ಪಲ್ಲೂ ನಾನು ಶಿವಣ್ಣವ್ರ ಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದೀನಿ. ಅವತ್ತು ಅವ್ರ ಮನೆಯಲ್ಲೇ ಆ ಚಿತ್ರೀಕರಣ ಆಯಿತು. ನೆಕ್ಸ್ಟು ಸಿನಿಮಾ ಎಲ್ಲ ಮುಗಿಯೋ ಹಂತ. ಇನ್ನೇನು ನನಗೆ ಪಿಕ್ಚರ್ ಓಪನಿಂಗಿಗೆ ಬೇಕಿತ್ತು. ಸಿನಿಮಾ ಓಪನಿಂಗು ಏನು ಮಾಡಬೇಕು, ಸಿನಿಮಾ ಓಪನಿಂಗ್ ಏನೋ ಒಂದು ಬೇರೆ ಥರದ್ದು ಮಾಡೋಣ, ಅಂದರೆ ಜನಕ್ಕೆ ಪ್ರಿಪೇರ್ ಮಾಡಬೇಕು. ಯಾವತ್ತು ಇದು ಯಾವ ಥರದ ಕತೆ, ಯಾಕೆಂದರೆ ಶಿವಣ್ಣ ಅವರ ಅಭಿಮಾನಿಗಳು ಈ ಸಿನಿಮಾನ ಒಂದು ಓಮ್ ಅಂತನೋ, ಒಂದು ಜೋಗಿ ಅಂತನೋ, ಅಥವಾ ಅವ್ರು ಯಾವುದೇ ಬೇರೆ ಆ್ಯಕ್ಷನ್ ಪ್ರಿಯರಿಗೆ ಇಷ್ಟವಾಗಿ, ಚೆಲುವೇನಿ ನೋಡಲು ಟೈಟ್ಲು ಲವ್ ಸ್ಟೋರಿ ಅಂತ ಇದೆ, ಶಿವಣ್ಣಂದು ಜನ್ಮದ ಜೋಡಿ ಅಂತ ಒಂದು ಅದ್ಭುತವಾದ ಲವ್ ಸ್ಟೋರಿ ಇದೆ, ನಮ್ಮೂರ ಮಂದಾರೋವೆ ಅಂತ ಒಂದು ಅದ್ಭುತವಾದ ಲವ್ ಸ್ಟೋರಿ ಇದೆ. ನನ್ನ ಲವ್ ಸ್ಟೋರಿ ಯಾವ ಥರ, ನನ್ನ ಕತೆ ಯಾವ ಥರ ಅನ್ನೋ ಒಂದು ಪ್ರಿಪರೇಷನ್ ಕೊಡಬೇಕು, ಈ ಪಾತ್ರಗಳ ಪರಿಚಯ ಮಾಡಬೇಕು ಅನ್ನೋ ಈ ಒಂದು ಕಾನ್ಸೆಪ್ಟನ್ನ ನಾನು ಅವತ್ತೇ ಒಂದು ವಿಚಾರ ಮಾಡಿ ನಮ್ಮ ರಮೇಶ್ ಅರವಿಂದ್ ಸರ್ನ ರಿಕ್ವೆಸ್ಟ್ ಮಾಡಿಕೊಂಡು ಅದಕ್ಕೆ ಒಂದು ಸಪ್ರೇಟ್ ಸೆಟ್ ಹಾಕಿ ಈ ಒಂದು ಪೋರ್ಷನ್ಗೆ ಅಭಿಮಾನ್ ಸ್ಟುಡಿಯೋದಲ್ಲಿ, ಬಾಲಣ್ಣ ಅವರ ಅಭಿಮಾನ್ ಸ್ಟುಡಿಯೋದಲ್ಲಿ ಒಂದು ಕ್ಲಾಪ್ ಬೋರ್ಡ್ ಥರದ್ದೇ ಸೆಟ್ ಹಾಕಿ ಅಲ್ಲಿ ಶ್ರೀಯುತರ ಮಕ್ಕಳ ಕೈನಲ್ಲೇ ಸ್ವಿಚ್ ಆನು ಇದನ್ನೆಲ್ಲ ಮಾಡಿಸಿದ್ದು. ಅವರು ದೊಡ್ಡ ಮಗಳೇ ಬಂದ್ಬಿಟ್ಟು ಅದನ್ನು ಸ್ವಿಚ್ ಆನ್ ಮಾಡೋದು. ಸಿನಿಮಾ ಓಪನಿಂಗಲ್ಲಿ ಕೂಡ ಅವ್ರ ಮಗಳೇ ಇದ್ದಾರೆ. ಫಸ್ಟ್ ಶಾರ್ಟ್ ಸಿನಿಮಾದ ಬರೋದೇ ಕ್ಯಾಮ್ರಾ ಆದಮೇಲೆ ಶ್ರೀಯುತ NM ಸುರೇಶ್ ಅವರ ಮಕ್ಕಳದೇ ಬರೋದಲ್ಲಿ. ಸೊ ಅವ್ರ ಮಕ್ಕಳನ್ನೇ ಅಲ್ಲಿ ಇಟ್ಬಿಟ್ಟು ಅದನ್ನು ಶಾರ್ಟ್ ತೆಗೆದೆ. ರಮೇಶ್ ಅರವಿಂದ್ ಸರ್ ಬಂದು ಅದನ್ನು ಮಾಡಿಕೊಟ್ರು. ಈ ಪರ್ಟಿಕ್ಯುಲರ್ 2 ಪೋರ್ಷನ್, ಅಂದರೆ ಶಿವಣ್ಣ ಅವರ ಈ ಗೆಟಪ್ಗಳು ಶೂಟು ಆ್ಯಂಡ್ ಅಭಿಮಾನ್ ಸ್ಟುಡಿಯೋದಲ್ಲಿ ರಮೇಶ್ ಅರವಿಂದ್ ಸರ್ ಪೋರ್ಷನು, ಇದೆರಡು ಒಂದೊಂದು ದಿವಸ ಮಾಡಿದ್ದು. ಇದನ್ನು
ಕಬೀರ್ ಲಾಲ್ ಅವ್ರು ಬರೋದಕ್ಕಾಗಲಿಲ್ಲ, ಅವರು ಮುಂಬೈ ಕೆಲಸದಲ್ಲಿ ನಿರತರಾಗಿದ್ದರಿಂದ ಸಂತೋಷ್ ರೈ ಪತಾಚೆ ಅಂತ ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ಹೆಮ್ಮೆಯ ಛಾಯಾಗ್ರಾಹಕ, ಶ್ರೀಯುತರ ಒಂದು ನಿರ್ಮಾಣ ಸಂಸ್ಥೆಯಲ್ಲಿ 7 o'clock ಅನ್ನೋ ಸಿನಿಮಾನ ಕೂಡ ಅವ್ರು ಡೈರೆಕ್ಟ್ ಮಾಡಿದರು. ಇವಾಗ ಒನ್ ಆಫ್ ದ ಬಿಸಿಯೆಸ್ಟ್ ಆ್ಯಂಡ್ ವಂಡರ್ಫುಲ್ ಕ್ಯಾಮ್ರಾಮನ್ ಸಂತೋಷ್ ಸರ್, ಥ್ಯಾಂಕ್ ಯು. ಅವ್ರು ಬಂದು ನನಗೆ 2 ದಿವಸ ಈ ಕ್ಲಾಶ್ ವರ್ಕ್ನ ಮಾಡಿಕೊಟ್ರು. ಥ್ಯಾಂಕ್ ಯು ಸಂತೋಷ್ ಸರ್. ಸೊ ಇದೆಲ್ಲವೂ ಆಯಿತು, ಸಿನಿಮಾ ಓಪನಿಂಗ್ದೆಲ್ಲ ಆಯಿತು. ಇನ್ನು ಡಬ್ಬಿಂಗಿಗಾಯಿತು. ಇನ್ನೇನು ಕಾರ್ಯಕ್ರಮ ಮುಗಿಸೋ ಹಂತ ಬರ್ತಾ ಇದೆ. ಡಬ್ಬಿಂಗ್ ಆದಮೇಲೆ ಆಡಿಯೋ ರಿಲೀಸ್ ಆದಮೇಲೆ ರಿಲೀಸ್ ಆದಮೇಲೆ ನಿಜವಾದ ಸಂಚಿಕೆ ಅಂದರೆ ಫೈನಲ್ ದ ಕನ್ಕ್ಲೂಷನ್ ಎಪಿಸೋಡ್, ನಿರ್ದೇಶಕ ಅನ್ನೋ ನಿರ್ದೋಷಕ. ಇಷ್ಟೆಲ್ಲನೂ ಸಿನಿಮಾಗಳ ಬಗ್ಗೆ ಮಾತಾಡ್ಕೊಂಡು ಬಂದೆ, ಸಿನಿಮಾ ಹಿಂದಿನ ವಿಚಾರಗಳನ್ನ ಹೇಳ್ಕೊಂಬಂದೆ. ಆದರೆ ಸಿನಿಮಾ ಮಾಡಿದ್ಮೇಲೆ ಒಬ್ಬ ನಿರ್ದೇಶಕನ ಪರಿಸ್ಥಿತಿ ಏನು, ಯಾವ್ಯಾವ ರೀತಿ ಆಯಿತು, ಏನೇನು ಹೋರಾಟ ಪಟ್ಟೆ ಮುಂದೆ ಸಿನಿಮಾಗಳು ಮಾಡೋದಕ್ಕೆ, ಇದೆಲ್ಲನೂ ಹೇಳಿಕೊಂಡು ಫೈನಲ್ ಎಪಿಸೋಡ್ನ ನಾನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ನಾನು ಡಬ್ಬಿಂಗ್ ಆಗಿದ್ದು ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ದು ಈ ಕೆಲಸಗಳೆಲ್ಲ ಹೇಳಿ ಆ್ಯಂಡ್ ಆಡಿಯೋ ರಿಲೀಸಿಗೆ ಸಂಬಂಧಪಟ್ಟಾಗ ನಾವು ಏನೇನು ಪ್ಲ್ಯಾನ್ ಮಾಡಿದ್ವಿ, ಇದೆಲ್ಲವೂ ಏನೇನು ವಿಚಾರಗಳಿದೆ ವಿಸ್ತಾರವಾಗಿ ನಿಮಗೆ ಇದ್ದ ಹಾಗೆ ನೇರವಾಗಿ ಹೃದಯದಿಂದ ಹೇಳ್ಕೊಂಡು ಹೋಗ್ತೀನಿ. ಇದು ನಿರ್ದೇಶಕ ಅನ್ನೋ ನಿರ್ದೇಶಕ ಸರಣಿ. ನಾನು ನಿಮ್ಮ ರಘುರಾಮ್. ಚೆಲುವೆ ನಿನ್ನ ನೋಡಲು ಚಿತ್ರದ ತೆರೆಯ ಹಿಂದಿನ ಅಸಲಿ ಕಥೆಗಳ ಸರಣಿನೇ ಈ ಸರಣಿ ಅಂತ ಹೇಳಿಸ್ತಾ ಸತ್ಯಮೇವ ಜಯತೆ ಅಂತ ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್.